ರೀನಾ 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 ಎಲ್ಲಿದ್ಯಮ್ಮ? ಅಪ್ಪ ರೀನೇನೋ ಕಾಣಿಸ್ತಾ ಇಲ್ವಂತೆ, ಏನ್ ಕತೆ? ಹೌದು ಕಣ, ಇಡೀ ಮನೆಯೆಲ್ಲ ಹುಡುಕ್ದೆ. ರೀನಾನು ಕಾಣಿಸ್ತಾ ಇಲ್ಲ, ಶಿವಾನಿನೂ ಕಾಣಿಸ್ತಾ ಇಲ್ಲ. ಜಾವ ಶಿವನಿಮ್ಮನು ರೀನಮ್ಮನು ಜೊತೆಲಿ ಹೋಗ್ತಾ ಇದ್ರು. ಅದಕ್ಕೆ ಶಿವನಿಮ್ಮ ಇವಳನ್ನ ಕರ್ಕೊಂಡೋಗಿ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಓಹ್ ಸುಜಾತ, ನೀನಾ? ನೀನ್ ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ನೀವೇನು ಇಷ್ಟೊತ್ತಲ್ಲಿ ಜಾಗಿಂಗ್ ಹೋಗ್ತಾ ಇದ್ರಾ? ಹೇ, ವಾಕಿಂಗ್ ಅಲ್ಲ, ರನ್ನಿಂಗು. ಅಂದ್ರೆ ಓಡೋಗೋದು ಅಂದೆ. ಎಲ್ಲಿಗೆ? ಸುಜಾತ, ನಾನ್ ರೀನನ್ನ ಅಭ್ಯಾಸ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅವಳ ಹುಡುಗನ ಜೊತೆ ಮದ್ವೆ ಮಾಡ್ಸೋಣ ಅನ್ಕೊಂಡಿದ್ದೀನಿ. ಚೆನ್ನಾಗಿ ತಮಾಷೆ ಮಾಡ್ತೀರಾ. ಒಳ್ಳೆ ಆರ್ಟಿಸ್ಟ್ ನೀವು. ಏನು ಇನ್ನೊಂದ್ಸತಿ ಹೇಳಿ ನೋಡೋಣ. ನಿಮ್ ತರ ಯಾರು ಆಕ್ಟರ್ ಇಲ್ಲ ಅಂತಂದೆ. ಥ್ಯಾಂಕ್ ಯು. ಬಾಯ್ ಹೇಳು ನೀನಾ. ಬಾಯ್ ಬಾಯ್. ದಿಗ್ವಿಜಯ ತನ್ನ ರೂಪ ಬದಲಾಯಿಸ್ಕೊಂಡು ಯಾಕೆ ಬಂದ? ಅವನ ಜೊತೆ ಇರೋ ಕೃಷ್ಣ ದಾಕ್ಷಾಯಿಣಿ ಯಾರು? ಅವ್ರು ಯಾಕೆ ಅವನ ಜೊತೆ ಇದ್ದಾರೆ? ಏನು ಅರ್ಥನೇ ಆಗ್ತಾ ಇಲ್ಲಲ್ಲ. ಎಲ್ಲಿ ನಿಮ್ಮನ್ನ ಕಳ್ಕೊಂಡ್ಬಿಡ್ತೀನೋ ಅಂತ ನನ್ ತುಂಬಾ ಭಯ ಆಗಿತ್ತು ಅಜಿತ್. ಬನ್ನಿ ನನ್ನ ಮುಂದೆನೆ. ಹಲೋ ಬಾಸ್, ಪ್ರೀತ್ಸೋ ಹುಡುಗಿನ ಎತ್ತಾಕೊಂಡು ಓಡಿಸ್ಕೊಂಡ್ ಬಂದಿದ್ದೀನಿ. ಅವಳನ್ನ ನೋಡಿ ನಿಮ್ ಮುಖದಲ್ಲಿ ಒಂಚೂರು ಸಂತೋಷನೇ ಇಲ್ವಲ್ಲ? ಮನೇಲಿ ಗಲಾಟೆ ಆಗುತ್ತೆ ಅಂತ ಭಯನಾ? ನೋಡು, ಅವಳನ್ನ ಕರ್ಕೊಂಡು ಹೋಗಿ ಮದ್ವೆ ಆಗಿ ಆರಾಮಾಗಿ ಸಂತೋಷವಾಗಿರು. ಇನ್ನೊಂದು 1-2 ವರ್ಷದಲ್ಲೋ ಒಂದು ಮಗು ಕುಯ್ ಅಂದ್ಬಿಟ್ರೆ ಸಾಕು. ಆ ಸತಿಗೆ ಮನೆಯವರೆಲ್ಲ ಸಮಾಧಾನ ಆಗ್ಬಿಡ್ತಾರೆ. ಅರ್ಥ ಆಯ್ತಾ? ಹೊಡಿ ಈಗ ಹೊಡಿ. ಅಲ್ಲ, ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಏನು ಹೇಳದ್ ಬೇಕಾಗಿಲ್ಲ ಗುರು. ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಅಷ್ಟೇ. ಆಮೇಲೆ ಮನೇಲಿ ಚಿಕ್ಕ ಮಾವನ್ಗೆ ಸತ್ಯ ಗೊತ್ತಾಗಿ ಅವ್ರು ನಮ್ಮನ್ನ ಫಾಲೋ ಮಾಡ್ಕೊಂಡು ಬರೋಕ್ಕೂ ಮುಂಚೆ ನೀವ್ ಅವ್ರ ಕೈಗೆ ಸಿಗ್ದಿರೋಷ್ಟು ದೂರ ಹೋಗಿರ್ಬೇಕಷ್ಟೇ. ಅಲ್ಲ, ಮನೆಯವ್ರು ಎಲ್ರಿಗೂ ಸತ್ಯ ಹೇಳ್ಬೇಕು ಅಂತ. ಓಹೋ, ಸತ್ಯ ಹೇಳ್ತ್ಯಾ? ಸತ್ಯ ಹೇಳಿದ್ರೆ ಸಾಯಿಸ್ಬಿಡ್ತಾರಷ್ಟೇ. ಅವ್ರ ಮನೆ ಹುಡುಗಿನೇ ಎತ್ತಾಕೊಂಡು ಹೋಗಕ್ಕೆ ಅವ್ರ ಪರ್ಮಿಷನ್ ಕೇಳ್ತೀಯ ನೀನು? ಸುಮ್ನೆ ಹೋಗಿ ಹೇಳ್ತೀನಿ. ಅಲ್ಲ, ಅದು ಅಪ್ಡೇಟ್ ಆಗೋ ಗುರು. ಪ್ರೀತ್ಸೋ ಹುಡುಗಿ ಸಿಕ್ಕಿದ್ಮೇಲೆ ಹಿಂದೆ ಮುಂದೆ ತಿರುಗದೆ ನಾನ್ ಸ್ಟಾಪ್ ಓಡ್ತಾ ಇರ್ಬೇಕು. ಅರ್ಥ ಆಯ್ತಾ? ಸ್ಕೋರ್ ಜಾಸ್ತಿ ಮಾಡ್ಕೊಳಕ್ಕೆ ಇದೇ ಸರಿಯಾದ ಸಮಯ. ಇವ್ರಿಬ್ರು ಮದ್ವೆ ನಾನೇ ಮಾಡಿಸ್ಬಿಟ್ರೆ ಆಗ ಇರೋ ಬರೋ ಒಂದ್ಸಲ ನನಗೆ ಬೀಳುತ್ತೆ. ನಾನು ಗೆಲ್ಬಹುದು. ನೋಡಿ, ನಾಳೆ ಬೆಳಿಗ್ಗೆನೆ ನಿಮ್ ಮದ್ವೆನ ನಾನೇ ಮುಂದೆ ನಿಂತ್ ಮಾಡಿಸ್ತೀನಿ. ಖರ್ಚು ವೆಚ್ಚ ಎಲ್ಲ ನಾನೇ ನೋಡ್ಕೋತೀನಿ. ಆಗ ಮನೆಯವ್ರಿಗೆ ನಿಮ್ ವಿಷಯ ಗೊತ್ತಾದ್ರೂ ಅವ್ರು ಏನು ಮಾಡ್ಕೊಳಕ್ಕಾಗಲ್ಲ. ಹೆಂಗೆ ನೋಡಿ, ನನ್ನಿಂದ ಇಷ್ಟ ಸಹಾಯ ಮಾಡಕ್ಕಾಗದು. ಆಯ್ತಾ? ಅರ್ಥ ಆಯ್ತು ತಾನೆ? ಬನ್ನಿ ಹೋಗೋಣ. ಬನ್ನಿ. ರೀನಾ 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 ಬಂಕು, ಏನೇ ಇದು ಹೊಸ ಟಾಸ್ಕು? ಎಲ್ರು ಮೇಲೆ ಕೆಳಗೆ ಅಲ್ಲಿ ಇಲ್ಲಿ ಎಲ್ಲ ಹುಡುಕ್ತಾ ಇದ್ದಾರೆ. ನಮ್ ಶೈಲು ಬೇರೆ ಕಾಣಿಸ್ತಾ ಇಲ್ಲ. ಏ ನೋಡಿ, ಒಬ್ಬೊಬ್ಬನ್ನ ಕಡಿದ್ರೆ 1 ವಾರ ಸಾಲ ಕುತ್ಕೊಂಡು ತಿನ್ಬಹುದು ಹಂಗಿದ್ದಾರೆ. ಅವರೆಲ್ಲ ಸೇರ್ಕೊಂಡು ನಮಗ್ ಬಡಿದ್ರೆ ಆನೆ ತುಳಿದಿರೋ ಕಲ್ಲಂಗಡಿ ತರ ಆಗೋಗ್ತೀವಿ ನಾವು. ಏನಾಯ್ತಮ್ಮ? ಯಾಕೆ ಗಾಬರಿಲಿದ್ಯಾ? ಗಾಬರಿ ಅಂತ ಇರುತ್ತೇನೋ. ಅವಳು ಕಾಣಿಸ್ತಾ ಇಲ್ಲ. ಯಾರು? ಇನ್ಯಾರೋ ನಿನ್ ಮುದ್ದಿನ ತಂಗಿ ರೀನಾ. ಇಲ್ಲಿಗೆ ಹೋಗ್ತಾಳಮ್ಮ? ಇಲ್ಲೇ ಎಲ್ಲೋ ಇರ್ತಾಳೆ. ರೀನಾ 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 ಎಲ್ಲಿದ್ಯಮ್ಮ? ಅಪ್ಪ, ರೀನೇನೋ ಕಾಣಿಸ್ತಾ ಇಲ್ವಂತೆ, ಏನ್ ಕತೆ? ಹೌದು ಕಣ, ಇಡೀ ಮನೆಯೆಲ್ಲ ಹುಡುಕ್ದೆ. ರೀನಾನು ಕಾಣಿಸ್ತಾ ಇಲ್ಲ, ಶಿವಾನಿನೂ ಕಾಣಿಸ್ತಾ ಇಲ್ಲ. ಅಂಕೋ, ನಮ್ಮ ಶೈಲು ನಾಟಕದೊಳಗೊಂದು ಪಾತ್ರ ಮಾಡಿದ್ದಾಳೆ. ಅದು ಇಷ್ಟೊಂದು ಸಮಸ್ಯೆ ಕೊಡುತ್ತಾ? ಕೇಳದೆ ಏನೋ ಮಾಡಿ
ನಮ್ಮ ಹಾರ್ಟ್ ರೋಸ್ಟ್ ಆಗಿ ಬಾಯಿಗೆ ಬರೋ ಥರ ಮಾಡ್ತಾಳಲ್ಲೇ. ಮನೆಯಲ್ಲಿ ಇಷ್ಟು ಜನ ಇದ್ರು ಎಲ್ರು ಕಣ್ತಪ್ಸ್ ಹೋಗಿದ್ದಾಳೆ ಅಂತಂದ್ರೆ ಏನರ್ಥ? ಅಂದ್ರೆ ಅವರಿಬ್ರು ಯಾಕೆ ಕಣ್ತಪ್ಸ್ ಹೋಗ್ತಾರೆ? ಇಬ್ರು ಜೊತೆಗೆಲ್ಲೋ ಆಚೆ ಹೋಗಿದ್ದಾರೆ ಅಷ್ಟೇ. ಯಾಕೆ ಎಲ್ರು ಅಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ತ್ರಿಶೂಲ್, ಹಾಗೆ ಹೋಗೋದಾದ್ರೆ ಅವ್ಳು ಹೇಳಿ ಹೋಗ್ತಾ ಇದ್ಲು ಅಲ್ವಾ? ಕಾಲ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ ಕಣೋ. ನೋಡು, ಒಂದ್ಸಲ ಶಿವಾನಿಗೆ ಕಾಲ್ ಮಾಡಿ ನೋಡೋ. ಸರಿ ಆಯ್ತಮ್ಮ, ಮಾಡ್ತೀನಿ. ಯಾಕೆ ರಿಸೀವ್ ಮಾಡ್ತಲ್ಲ? ತ್ರಿಶೂಲ್, ಇನ್ನೊಂದ್ಸಲ ಮಾಡೋ. ಸರಿ. ಇಲ್ಲಮ್ಮ, ಫೋನ್ ಹಚ್ತಾ ಇಲ್ಲ. ಅಯ್ಯೋ ದೇವ್ರೆ, ಎಲ್ಲಿ ಹೋದ್ಲು ಇವಳು? ಏನ್ ಮಾಡ್ಲಿ ನಾನೀಗ? ಮಾ, ಯಾಕಮ್ಮ ಅವರಿಬ್ರು ಮನೆಯಿಂದ ಆಚೆ ಇದೆ ಮೊದಲನೇ ಸರಿ ಹೋಗ್ತಾ ಇರೋದಾ? ಇಲ್ವಲ್ಲ. ಫೋನ್ ಹಚ್ತಾ ಇಲ್ಲ ಅಂದ್ರೆ ಯಾಕಮ್ಮ ಗಾಬರಿ ಆಗ್ತೀರಾ? ಬಂಕು, ಇವರೆಲ್ಲ ಸೇರಿ ಹೊಡೆದ್ರೆ ನಮ್ಮ ಮೇಕಪ್ ಹಾಳಾಗುತ್ತೆ, ವಿಗ್ ಕಿತ್ಕೊಂಡ್ಬರುತ್ತೆ, ಜೊತೆಗೆ ಏಟು ಟಿಗ್ಗ ಮಗ್ಗ ಬೀಳುತ್ತೆ ಕಣೆ. ಅವಳು ಬಂದೇ ಬರ್ತಾಳೆ, ಗಾಬರಿ ಆಗ್ಬೇಡಿ. ಗಾಬರಿ ಆಗ್ಲೇಬೇಕು ಅಲ್ಲ ತ್ರಿಶೂಲ್? ನೆನ್ನೆ ತಾನೇ ಅವಳು ಪ್ರೀತಿ ವಿಷಯನ ಮಾತಾಡಿದ್ವಿ ನಾವು. ಅಂದ್ರೆ ಏನ್ ಈ ಮಾತಿನ ಅರ್ಥ? ನಮ್ ರೀನಾ ಮನೆ ಬಿಟ್ಟು ಓಡೋಗಿದ್ದಾಳೆ ಅಂತನಾ? ಇಲ್ಲ ಅಂತ ಹೇಳೋದಕ್ಕೆ ನಿನ್ನ ಹತ್ರ ಯಾವ್ದಾದ್ರು ಕಾರಣ ಇದೆಯಾ? ಯಾಕೆ ಅಂದ್ರೆ ಇದು ಹರೆಯದ ವಯಸ್ಸು. ನಾನೇ ಸರಿ, ಪ್ರಪಂಚದಲ್ಲಿ ಇರೋದೆಲ್ಲ ತಪ್ಪು ಅಂತ ಅನ್ಸೋ ವಯಸ್ಸು. ಈ ಪ್ರೀತಿ ಅನ್ನೋ ವೈರಸ್ ಒಂದು ಸರಿ ಮನಸ್ಸನ್ನ ಹೊಕ್ತು ಅಂದ್ರೆ ಮನೆಯವರು, ನನ್ನವರು, ಸಂಬಂಧಿಕರು ಎಲ್ಲರನ್ನು ಡಿಲೀಟ್ ಮಾಡಿ ಹಾಕ್ಬಿಡುತ್ತೆ. ಕೊನೆಗುಳಿಯೋದು ಕೆಲಸಕ್ಕೆ ಬರೆದಿರೋ ಪ್ರೀತಿ ಮಾತ್ರ. ಅಲ್ಲ, ಮನೆಯಲ್ಲಿ ಇಷ್ಟೊಂದು ಜನ ಇದ್ದೀರಾ, ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಅಥವಾ ಅವಳು ಕಾಣದೇ ಇರೋದ್ರ ಬಗ್ಗೆ ಅನುಮಾನನೇ ಇಲ್ವಾ ನಿಮಗೆ? ಬೆಳಗಿನ ಜಾವ ನನ್ಗೆ ಅನುಮಾನ ಬಂದಿತ್ತು ಯಜಮಾನ್ರೆ. ಏನ್ ಅನುಮಾನ? ಬೆಳಗಿನ ಜಾವ ಶಿವನಿಮ್ಮನು ರೀನಮ್ಮನು ಜೊತೆಲಿ ಹೋಗ್ತಾ ಇದ್ರು. ಅದಕ್ಕೆ ಶಿವನಿಮ್ಮ ಇವಳನ್ನ ಕರ್ಕೊಂಡೋಗಿ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಮುಂಚಿನ ಹೇಳಿ ಸಾಯಕ್ಕೆ ಏನಾಗಿತ್ತು ನಿನಗೆ? ಯಜಮಾನ್ರೆ, ನಾ ತಮಾಷೆ ಅಂತ ಅನ್ಕೊಂಡಿದ್ದೆ. ತಮಾಷೆ? ಈಗೇನ್ ಹೇಳ್ತೀಯ? ಈಗೇನ್ ಹೇಳ್ತೀಯಾ? ಉತ್ತರ ಕೊಡಿದಕ್ಕೆ ಉತ್ತರ ಕೊಡು. ಧನಂಜಯ, ಏನ್ ಮಾತಾಡ್ತಾ ಇದೀಯಪ್ಪ ನೀನು? ನಮ್ ಶಿವಾನಿ ಹಾಗೆ ಮಾಡಕ್ ಸಾಧ್ಯನಾ? ಮಾಡಿ ತೋರಿಸಿದ್ಮೇಲೆ ಇನ್ನು ಸಾಧ್ಯನಾ ಅನ್ನೋ ಪ್ರಶ್ನೆನಾ ನಿಮ್ಗೆ? ಇಲ್ಲ ಇಲ್ಲ ಇಲ್ಲ, ನನ್ ಶಿವಾನಿ ಆ ಥರ ಅಲ್ಲ. ಹೌದು, ನಿನ್ನ ಶಿವಾನಿ ಆ ಥರ ಅಲ್ಲ. ಆದ್ರೆ ನೀನ್ ಕರ್ಕೊಂಡ್ ಬಂದಿರೋ ಶಿವಾನಿ ನೀನ್ ಅಂದ್ಕೊಂಡಿರೋ ತರ ಅಲ್ಲ. ನೋಡಿ, ನಿಮ್ ಫೋನ್ ಮಾಡೋ ಅವಳಿಗೆ. ಬಿಡಲ್ಲ, ನನ್ನ ಮಗಳನ್ನ ಪ್ರೀತಿ ಮಾಡಿದವನ್ನ ಬಿಡಲ್ಲ. ಎಲ್ಲ ಕಾರಣ ಆಗಿರೋ ಅವಳನ್ನು ಬಿಡಲ್ಲ. ಯಾವುದೇ ಕಾರಣಕ್ಕೂ ಇಬ್ರನ್ನೂ ಉಳಿಸಲ್ಲ. ಭೋಲೆನಾಥ, ಋಷಿ ಮುನಿಗಳ ಆರಾಧ್ಯ ದೇವ, ಕಾಲ ಕಳೆದು ಕಾಲಡಿಯ ಮಣ್ಣು ಸರಿದು ಸತ್ಯೋದಯವಾಗುವ ಕಾಲ ಬಂದಿದೆ ಮಹೇಶ್ವರ. ಎಷ್ಟು ದಿವಸದ ನಿನ್ನ ಮೌನ ಮಾತಾಗುವ ಸಮಯ ಬಂದಿದೆ ಮಹೇಶ್ವರ. ಅಸಲಿಯಾಟ ಈಗ ಶುರುವಾಗಿದೆ.
ಬದುಕಿನ ಪಾಠವನ್ನು ಕಲಿಸಬೇಕು ಎಂದು ನಿರ್ಧಾರ ಮಾಡಿದ ಮಹೇಶ್ವರ ಸುಳ್ಳಿನ ಮರಕ್ಕೆ ಸತ್ಯದ ಕೊಡಲಿ ಏಟು ಬಿದ್ದಿದೆ. ನೆರಳು ಸರಿದು ಅಸಲಿ ರೂಪ ಕಾಣಲು ಇನ್ನೆಷ್ಟು ಹೊತ್ತು ಬೇಕು ಮಹೇಶ್ವರ? ಹಲೋ, ಕಷ್ಟಪಟ್ಟು ನಿಮ್ಮಿಬ್ರನ್ನ ಮನೆಯಿಂದ ಓಡಿಸ್ಕೊಂಡ್ ಬಂದಿದ್ ನಾನು, ಯಾರು ಇಲ್ದಿರೋ ಜಾಗಕ್ಕೆ ಕರ್ಕೊಂಡ್ ಬಂದಿದ್ ನಾನು. ಇದರಿಂದ ನಿಮ್ಮಿಬ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿದ್ ನಾನು. ಇಷ್ಟೆಲ್ಲ ಕಷ್ಟಪಟ್ಟೋಳ್ ಕಡೆ ತಿರುಗೂ ನೋಡ್ದೆ ನೀವಿಬ್ರು ಆರಾಮಾಗಿ ರೆಸ್ಟ್ ತಗೋತಾ ಇದ್ದೀರಲ್ಲ. ಥ್ಯಾಂಕ್ಸ್ ಅದ್ಗೆ, ನಮಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೊಂಡಿದ್ದಕ್ಕೆ. ತಗೊಳ್ಳೇಬೇಕಲ್ಲಮ್ಮ, ಅದ್ ಬಿಟ್ಟು ಬೇರೆ ದಾರಿನೇ ಇಲ್ಲ. ಎಲ್ಲರೂ ನಮ್ಮವ್ರು ಅನ್ಕೊಂಡು ಸಹಾಯ ಮಾಡಿದ್ರೇನೆ ನಮಗೂ ಎಲ್ಲ ಸಿಗೋದು. ಅಲ್ಲ, ಇವಾಗ ಏನ್ ಮಾಡೋದು? ಮದ್ವೆ ಆಗ್ಬಿಡ್ಬೇಕು, ಅದೇ ಬೆಸ್ಟ್. ದೇವಸ್ಥಾನದಲ್ಲಿ ಬೇರೆ ಇದೀವಿ. ಬರೋ ಆತರದಲ್ಲಿ ಅರ್ಶನ ಕುಂಕುಮ ಹಾರ ತಾಳಿ ಏನು ತರ್ಲಿಲ್ವಲ್ಲ. ಒಂದ್ ಕೆಲ್ಸ ಮಾಡ್ತೀನಿ, ನೀವಿಬ್ರು ಇಲ್ಲೇ ಕೂತಿರಿ, ನಾನು ಹೀಗ್ ಬೇಗ ಹೋಗಿ ಹಾರ ಕುಂಕುಮ ಅರ್ಶನ ತಾಳಿ ಎಲ್ಲ ತಂದ್ಬಿಡ್ತೀನಿ. ಹಾ ಅದ್ಗೆ ಥ್ಯಾಂಕ್ ಯು. ಅದ್ಗೆ ಥ್ಯಾಂಕ್ ಯು ಸೋ ಮಚ್. ಅದ್ಗೆ ನೀವಿಬ್ರು ಕೂತು ಭವಿಷ್ಯದ ಬಗ್ಗೆ ಮಾತಾಡ್ತಾರೆ. ಹಾ ಅಜಿತ್, ಮಾತ್ರ ನೆನ್ಪಿರ್ಲಿ. ನೀವು ಮಂತ್ರವಿದ್ಯೆಯಲ್ಲಿ ಪ್ರವೀಣರು, ತಂತ್ರಗಾರಿಕೆಯಲ್ಲಿ ನಿಪುಣರು. ಹೆಣವಾಗಿದ್ದ ನನ್ನ ಬದುಕಿಗೆ ಮರು ರೂಪ ಕೊಟ್ಟವರು. ಅಂಥ ನಿಮಗೆ ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಕಂಡುಹಿಡಿಯೋದು ಕಷ್ಟ ಆಗೋದಿಲ್ಲ ಅಲ್ವಾ? ನನಗೆ ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಗೊತ್ತಾಗಬೇಕು. ಯಾವುದೇ ಕಾರಣಕ್ಕೂ ಅವನ ಜೊತೆ ಮಾತ್ರ ಮದುವೆ ಆಗಬಾರದು. ಎದುರಲ್ಲಿರೋ ಶತ್ರುಗಳನ್ನ ಎದುರಿಸೋದು ಸುಲಭ, ಆದರೆ ಎದೆನಲ್ಲಿರೋರೇ ಶತ್ರುಗಳಾದ್ರೆ ಹೋರಾಟ ತುಂಬಾ ಕಷ್ಟ ಆಗುತ್ತೆ. ಈಗಾಗಲೇ ನಾಗಿಣಿ ಜೊತೆ ಹೋರಾಡಿ ನನ್ನ ಬದುಕೆ ಬರ್ಬರಾಗಿದೆ. ಇನ್ನು ಇವಳು ಅವನನ್ನ ಮದುವೆ ಆಗಿ ಅವನ ಜೊತೆ ಸೇರ್ಕೊಂಡ್ಲು ಅಂದ್ರೆ ನೋ. ಈ ಜೀವನದುದ್ದಕ್ಕೂ ಬರೀ ಶತ್ರುಗಳ ಜೊತೆ ಹೋರಾಟ ಮಾಡೋದೇ ಆಗುತ್ತೆ. ದಯವಿಟ್ಟು ಹೇಗಾದ್ರೂ ಮಾಡಿ ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಹುಡುಕೊಡಿ. ಈಗೇನು ನಿನ್ನ ಮಗಳು ಎಲ್ಲಿದ್ದಾಳೆ ಅಂತ ತಿಳ್ಕೋಬೇಕು ಅಷ್ಟೇ ತಾನೆ? ಅದೇ ಸದ್ಯದ ಸಮಸ್ಯೆ. ಸರಿ. ದಾಕ್ಷಾಯಿಣಿ ಮಾರ್ಗಬಂಧುವನ್ನು ಆವಾಹನೆ ಮಾಡುವುದಷ್ಟೇ ನಮಗಿರುವ ದಾರಿ. ಓಂ ಅಸುರಗುರು ಶುಕ್ರಾಚಾರ್ಯಾಯ ನಮಃ. ಹೋಗು ಮಾರ್ಗಬಂಧು, ದಿಗ್ವಿಜಯನಿಗೆ ದಾರಿ ತೋರಿಸು. ದಿಗ್ವಿಜಯ, ಈ ಮಾರ್ಗಬಂಧು ನಿನಗೆ ದಾರಿ ತೋರಿಸುತ್ತದೆ. ನನಗೆ ದಾರಿ ತೋರಿಸಬಹುದು, ಆದ್ರೆ ನನ್ನ ಮಗಳ ಜೊತೆ ಇರೋ ನನ್ನ ಶತ್ರುಗೆ ಸಾವಿನ ದಾರಿ ತೋರಿಸ್ಬೇಕು ಅಂದ್ರೆ ನೀವು ನನ್ನ ಜೊತೆಗಿರಬೇಕು. ಆಯಿತು. ಶೈಲು, ಏನ್ ಮಾಡ್ತಾ ಇದೆಯಾ ಇಲ್ಲಿ? ರೀನಾ ಎಲ್ಲಿ? ಶೈಲು ನಿನ್ನೆ ಕೇಳ್ತಾ ಇರೋದು, ರೀನಾ ಎಲ್ಲಿ? ರೀನಾ? ಯಾವ ರೀನಾ? ಗೊತ್ತಾಗ್ಲಿಲ್ಲ. ನನ್ನ ತಂಗಿ ರೀನಾ. ನಿನ್ ತಂಗಿ ಕ್ಯಾರೆಕ್ಟರ್ ರೀನಾ? ಅವಳು ಎಲ್ಲಿ ಅಂತ ನನ್ಗೇನ್ ಗೊತ್ತು? ಮನೆಯಿಂದ ಇಬ್ರು ಒಟ್ಟಿಗೆ ಆಚೆ ಹೋಗಿದ್ದೀರ ಅಂದ್ಮೇಲೆ ಅವಳು ಎಲ್ಲಿ ಅಂತ ನಿನಗೆ ಗೊತ್ತಿರ್ಲೇಬೇಕಲ್ವಾ? ಅದು ಜೀರೋ, ಅದ್ ಏನಾಯ್ತು ಅಂದ್ರೆ ಅವಳು ವಾಕಿಂಗ್ ಹೋಗ್ಬೇಕು ಅಂತ ಹಠ ಮಾಡ್ತಾ ಇದ್ಲ. ನಾನು ಪಾಪ ನಮ್ಮ ಹುಡುಗಿ ಅಲ್ವಾ ಅಂತ ಮನೆಯಿಂದ ಆಚೆ ಕರ್ಕೊಂಡ್ ಬಂದೆ.
ಅವಳು ವಾಕಿಂಗ್ ಮಾಡ್ತಿದ್ದವಳು ಇದಕ್ಕಿದ್ದಂಗೆ ರನ್ನಿಂಗ್ಗೆ ಶುರು ಮಾಡ್ಬಿಡದ. ಆದ್ರೆ ನಾನು ಈ ಶೈಲು ಬಿಟ್ಬಿಡ್ತೀನ. ನಾನು ಅವಳ ಚೇಸ್ ಮಾಡಕ್ ಸ್ಟಾರ್ಟ್ ಮಾಡ್ದೆ, ಅವಳು ಇನ್ನ ರನ್ನಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ನಾನು ಚೇಸ್ ಮಾಡ್ತಾ ಇದ್ದೆ ಇನ್ನೇನ್ ಕೈಗೆ ಸಿಕ್ಬಿಡ್ಬೇಕು. ಅಷ್ಟರಲ್ಲಿ ಆ ಅಜಿತ್ ಬಂದು ಅವಳ ಕೈ ಹಿಡ್ಕೊಂಡು ಓಡಿಸ್ಕೊಂಡು ಹೋಗ್ಬಿಟ್ಟ. ನಾನು ಒಬ್ಳು, ಅವ್ರಿಬ್ರು. ಅವ್ರನ್ನ ಓವರ್ಟೇಕ್ ಮಾಡಕ್ ಆಗುತ್ತಾ? ಅದಕ್ಕೆ ದಾರಿ ತಪ್ಪೋಯ್ತು. ಸರಿ, ಅವರಿಬ್ರು ಯಾವ ಕಡೆ ಹೋದ್ರು? ಅವ್ರಿಬ್ರ? ಯಾರು? ಅಜಿತ್ ರೀನಾ. ಹಾ, ಈ ಬೆಟ್ಟದ ಆ ಕಡೆ ಆಚೆ ಆ ಕಡೆ ಓಡ್ತಾ ಇದ್ರು. ಬೆಟ್ಟದ ಆಚೆ? ಹಾ. ಆ ಕಡೆ ಊರು ಇಲ್ಲ, ಹೋಗೋದಕ್ಕೆ ರೋಡು ಇಲ್ಲ, ಮತ್ತೆ ಹೇಗೆ ಹೋದ್ರು? ಹೀರೋ ತಪ್ಪಿಸ್ಕೋಬೇಕು ಅಂತ ಓಡ್ತಾ ಇರೋರು ಮ್ಯಾಪ್ ಹಾಕೊಂಡು ಓಡ್ತಾರ? ಭಾಷೆಲ್ಲ ಹೋಗೋಣ. ಏಯ್, ಎಲ್ಲಿಗೆ? ಬೆಟ್ಟದ ಆಚೆ. ನಾನು ಇಲ್ಲಪ್ಪ, ನನ್ ಕೈಲಾಗಲ್ಲ, ನಾ ಬರಲ್ಲ. ಅಜಿತ್, ಎಲ್ಲಿ ನೀವು ಸಿಗಲ್ಲ ಅಂತ ನಂಗೆ ತುಂಬಾ ಭಯ ಆಗಿತ್ತು. ನಾನು ಅದೇ ಭಯದಿಂದ ಬಂದೆ ರೀನಾ. ಆದರೆ ನಿಮ್ಮ ಮನೆ ಒಳಗೆ ಬರೋಕ್ಕಾಗಲಿಲ್ಲ. ಯಾವುದೇ ಗರುಡ ಪಕ್ಷಿ ಬರಬಾರ್ದು ಅಂತ ದಿಗ್ಬಂಧನ ಹಾಕಿದ್ದಾರೆ. ಮನೆಗೆ ಅಷ್ಟು ದಿಗ್ಬಂಧನ ಮಾಡಿಸಿದ್ರು ಅವನು ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದಾನೆ ಅಂತಂದ್ರೆ ಅವನು ಸಾಮಾನ್ಯದವನಲ್ಲ. ಯಾವುದೇ ಕಾರಣಕ್ಕೂ ಅವನನ್ನ ಉಳಿಸಬಾರದು. ಅದಕ್ಕೆ ಗ್ರೇಟ್ ಅಜಿತ್. ಹೇಗಾದ್ರೂ ಮಾಡಿ ಅಣ್ಣನ್ಗೆ ಒಪ್ಪಿಸ್ತಾರೆ. ಆಮೇಲೆ ಮನೆಯವ್ರ ಸಮಾಧಾನ ಮಾಡಕ್ಕೆ ಅದೇನು ಕಷ್ಟದ ವಿಷಯ ಅಲ್ಲ. ನಮ್ಮಪ್ಪನಿಗೆ ನಾನಂದ್ರೆ ತುಂಬಾ ಪ್ರೀತಿ. ನಾನು ಇಷ್ಟಪಟ್ಟಿದ್ದು ಯಾವತ್ತೂ ಬೇಡ ಅನ್ನಲ್ಲ. ಅಯ್ಯೋ ರೀನಾ, ನಮಗೆ ಅಡ್ಡ ಆಗಿರೋದು ನಿಮ್ಮಪ್ಪ. ಏನ್ ಹೇಳ್ತಿದ್ಯಾ ಅಜಿತ್? ನಮ್ಮಪ್ಪನಿಗೆ ನಮ್ಮ ಪ್ರೀತಿ ವಿಚಾರ ಇನ್ನೂ ಗೊತ್ತಿಲ್ಲ. ನಿಮ್ಮಪ್ಪಗೆ ನಮ್ಮ ಪ್ರೀತಿ ವಿಷಯ ಗೊತ್ತು ರೀನಾ, ಆದ್ರೆ ನಿನಗೆ ನಿಮ್ಮಪ್ಪ ಯಾರು ಅಂತ ಗೊತ್ತಿಲ್ಲ. ಏನ್ ಹೇಳ್ತಿದ್ಯಾ ಅಜಿತ್? ನಿನ್ನ ಹತ್ರ ತುಂಬಾ ವಿಷಯ ಹೇಳ್ಬೇಕು ರೀನಾ. ಒಂದಷ್ಟು ಸತ್ಯಗಳನ್ನಂತೂ ಹೇಳಲೇಬೇಕು. ಅಜಿತ್, ಏನಿದು? ಇವು ಮಾರ್ಗ ಬಂದ ಹುಳುಗಳು. ನಾವಿರೋ ಜಾಗ ತಿಳಿಯೋಕೆ ಯಾರೋ ಪ್ರಯೋಗ ಮಾಡಿದ್ದಾರೆ. ಯಾರು? ನಾವೇ. ಇಲ್ಲಿಗೆ ಬಂದ್ಬಿಟ್ರೆ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಜಗತ್ತಿನ ಯಾವ ಮೂಲೆ ಕೂಡ ನಮಗೆ ಹತ್ರನೇ. ನೋಡು, ನೀನು ಇವನ್ ಜೊತೆ ಮದುವೆ ಆಗೋದು ಸರಿ ಇಲ್ಲ. ಯಾಕೆ ಅಂದ್ರೆ ಇವನು ಮನುಷ್ಯನೇ ಅಲ್ಲ, ಗರುಡ. ಇವ್ರು ನನ್ಗೆ ಮೊದಲೇ ಹೇಳಿದ್ದಾರೆ ನಾನು ಇವರನ್ನೇ ಮದ್ವೆ ಆಗೋದು. ಓ, ನೀನು ತುಂಬಾ ಮುಂದೆ ಹೋಗ್ಬಿಟ್ಟಿದೀಯ. ಎಷ್ಟು ಅಂದ್ರೆ ಮತ್ತೆ ವಾಪಸ್ ಬರೋಕ್ಕಾಗ್ದಿರೋವಷ್ಟು. ಏನ್ ಮಾಡೋದೀಗ? ಬಂದ ದಾರಿಯಲ್ಲಿ ವಾಪಸ್ ಹೋಗ್ಬಿಡಿ. ಬರಿಗೈನಲ್ಲಿ ವಾಪಸ್ ಹೋಗೋದು ನನ್ನ ಜಾಯಿ ಮಾರಕ್ಕೆ ಬಂದಿಲ್ಲ. ನನಗೆ ಇವನು ಬೇಡ, ಇವಳು ಬೇಕು. ಏನಾದ್ರೂ ಮಾಡಿ. ನಮಗ್ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ನಮಗ್ ನಮ್ ಪಾಡಿಗೆ ಬಿಡಿ. ಅಸುರ ಗುರು ಶುಕ್ರಾಚಾರ ವಿರಚಿತ.
ಯೋಚನೆ ಮಾಡ್ತಾ ಇದೀಯಾ? ಅಲ್ಲ ಕಣಯ್ಯ, ಎಂತ ಡಬ್ಬ ನನ್ ಮಗ ನೀನು. ನೀನ್ ಮಾತ್ರ ಪ್ರೀತಿ ಮದ್ವೆ ಆಗ್ಬೋದು, ಆದ್ರೆ ನಿನ್ ತಂಗಿ ಪ್ರೀತಿ ಮದ್ವೆ ಆಗ್ಬಾರ್ದಾ? ನೀನೋಳ್ ಪ್ರೀತಿಗೆ ಬೆಲೆ ಕೊಟ್ಟು ಅವ್ರ ಮದ್ವೆ ಮಾಡ್ಸೋದು ನಿನ್ ಜವಾಬ್ದಾರಿ, ಗೊತ್ತಾಯ್ತಾ? ಹೌದು, ಇದು ನನ್ನ ಜವಾಬ್ದಾರಿ. ಆದ್ರೆ ಈ ತರ ಓಡೋಗ್ ಮದುವೆ ಆಗೋದಕ್ಕೆ ನಾನು ಜವಾಬ್ದಾರಿ ತಗೊಳ್ಳೋದಿಲ್ಲ. ಎಲ್ರನ್ನು ಒಪ್ಸಿ ಮನೆಯವ್ರಿಗೆಲ್ಲ ವಿಷಯ ತಿಳಿಸಿ ಅಗ್ನಿ ಸಾಕ್ಷಿಯಾಗಿ ಮದುವೆ ಆದ್ರೆ ಎಲ್ಲರೂ ಖುಷಿಯಾಗಿರ್ತಾರಪ್ಪ. ಅದು ಸಾಧ್ಯ ಇಲ್ಲ ಅಂತ ತಾನೆ ಅವ್ರಿಬ್ರು ಓಡೋಗಿರೋದು. ಅವ್ರು ಸಿಗ್ಲಿ, ಮಿಕ್ಕಿದಲ್ಲಿ ಆಮೇಲೆ ಮಾತಾಡ್ತೀನಿ. ಬಾ ಶೈಲು. ರೀನಾ, ರೀನಾ ಎಲ್ಲಿದ್ಯಾ? ರೀನಾ, ರೀನಾ, ಅಜಿತ್, ರೀನಾ. ಅಯ್ಯೋ, ಮುಂದೆ ದಾರಿ ಇಲ್ಲ, ಇದೆ ಡೆಡ್ ಎಂಡ್. ಅಂದ್ರೆ ಅವ್ರಿಬ್ರು ಇಲ್ಲೇ ಬಚ್ಚಿಟ್ಕೊಂಡಿದ್ದಾರೆ ಅಂತ್ಯಾ? ಇಲ್ಲಿ ರೀನಾ, ಅಜಿತ್ ಎಲ್ಲಿದ್ರು ಬೇಗ ಬನ್ನಿ. ದಯವಿಟ್ಟು ಓಡ್ ಹೋಗೋ ನಿರ್ಧಾರ ಮಾಡಬೇಡಿ, ಕೇಳಿಸ್ಕೊಳ್ಳಿ. ನಾನೇ ಮುಂದೆ ನಿಂತು ನೀವಿಬ್ರು ಮದುವೆ ಮಾಡ್ತೀನಿ. ದಯವಿಟ್ಟು ನಿರ್ಧಾರ ತಗೋಬೇಡಿ. ರೀನಾ, ಅಜಿತ್ ಎಲ್ಲಿದ್ರು ಬನ್ನಿ. ನನಗೆ ಯಾಕೋ ಅನುಮಾನ. ಏನೋ? ಅಲ್ಲ, ಅವ್ರು ನಿಜವಾಗ್ಲೂ ಇಲ್ಲಿಗೆ ಬಂದಿದ್ರ? ಇಲ್ಲಿಗೆ ಹೇಗ್ ಬರಕ್ ಸಾಧ್ಯ? ಜೀರೋ. ಈಗ ಪ್ರೀತಿಗೋಸ್ಕರ ಚಟ್ಟ ಹತ್ತಕ್ಕೂ ರೆಡಿ ಅಂತ ಹೇಳೋ ಪ್ರೇಮಿಗಳು ಬೆಟ್ಟ ಹತ್ತಕ್ ರೆಡಿ ಇರಲ್ವಾ? ರೀನಾ,